ನಮಸ್ಕಾರ. ಕೆಸಿಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಕೆಎಸ್ಟಿಎ ಎಸ್ಟಿಎಫ್ಐ ಆಶ್ರಯದಲ್ಲಿ ಜಿಲ್ಲಾ ಶಿಕ್ಷಣ ಕಚೇರಿಗೆ ಮಾರ್ಚ್ ಹಾಗೂ ಧರಣಿ. ಕೆಎಸ್ಟಿಎ ರಾಜ್ಯ ಕಾರ್ಯದರ್ಶಿ ಕೆ ರಾಘವನ್ ಅವರಿಂದ ಉದ್ಘಾಟನೆ. ಗೋವಿಂದ ಪೈ ಸರ್ಕಾರಿ ಕಾಲೇಜಿನ ವಿದ್ಯಾರ್ಥಿ ಯೂನಿಯನ್ ಹಾಗೂ ಕಾನೂನು ಕಾಲೇಜು ವಿದ್ಯಾರ್ಥಿಗಳ ನೇತೃತ್ವದಲ್ಲಿ ಏಕದಿನ ಮುನ್ನೆಚ್ಚರಿಕೆ ಧರಣಿ ಹೋರಾಟ ಹಾಗೂ ಸಾರ್ವಜನಿಕ ಸಹಿ ಅಭಿಯಾನ. ಮಂಜೇಶ್ವರಂ ತೌಡುಗೋಳಿ ರಸ್ತೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿ 66ಕ್ಕೆ ಸಂಪರ್ಕ ಕಲ್ಪಿಸುವ ಅಂಗವಾಗಿ ಸಿಪಿಐಎಂನ ನೇತೃತ್ವದಲ್ಲಿ ಬೆಳ್ಳೂರು ಪಂಚಾಯತ್ ಕಚೇರಿಗೆ ಪ್ರತಿಭಟನಾ ಮಾರ್ಚ್. ಬೆಳ್ಳೂರು ಪಂಚಾಯತ್ನಲ್ಲಿ ನಡೆಸಿದ ಮತದಾರರ ಪಟ್ಟಿ ಅಕ್ರಮವನ್ನು ವಿರೋಧಿಸಿ ಅಗೋಳ ಅಯ್ಯಪ್ಪ ಸಂಗಮ ಸರ್ಕಾರದ ಕುತಂತ್ರ. ಕೆಪಿಸಿಸಿ ಅಧ್ಯಕ್ಷ ಸನ್ನಿ ಜೋಸೆಫ್ ಹೇಳಿಕೆ. ಮಂಜೇಶ್ವರ ಉಪಜಿಲ್ಲಾ ಶಾಸ್ತ್ರಮೇಳದ ಲಾಂಛನ ಬಿಡುಗಡೆ ನಡೆಯಿತು ಶ್ರೀ ವಾಣಿ ವಿಜಯ ಹೈಯರ್ ಸೆಕೆಂಡರಿ ಶಾಲೆಯಲ್ಲಿ. ವಾರ್ತೆಗಳು ವಿವರವಾಗಿ. ಕೆಎಸ್ಟಿಎ ಎಸ್ಟಿಎಫ್ಐ ಆಶ್ರಯದಲ್ಲಿ ಜಿಲ್ಲಾ ಶಿಕ್ಷಣ ಕಚೇರಿಗೆ ಮಾರ್ಚ್ ಹಾಗೂ ಧರಣಿ ಆಯೋಜಿಸಲಾಯಿತು. ಕೆಎಸ್ಟಿಎ ರಾಜ್ಯ ಕಾರ್ಯದರ್ಶಿ ಕೆ ರಾಘವನ್ ಉದ್ಘಾಟಿಸಿದರು. ರಾಷ್ಟ್ರೀಯ ಶಿಕ್ಷಣ ನೀತಿ 2020 ರದ್ದುಗೊಳಿಸಬೇಕು. ಶಿಕ್ಷಕರ ಉದ್ಯೋಗ ಭದ್ರತೆಯನ್ನು ಖಚಿತಪಡಿಸಿಕೊಳ್ಳಬೇಕು. ಟೆಟ್ ಅರ್ಹತೆ ಪಡೆದ ಶಿಕ್ಷಕರನ್ನು ರಕ್ಷಿಸಲು ಕಾನೂನು ರೂಪಿಸಬೇಕು. ಸಾರ್ವಜನಿಕ ಶಿಕ್ಷಣ ವಲಯದಲ್ಲಿ ಏಕೀಕರಣ ಕ್ರಮಗಳನ್ನು ತಕ್ಷಣ ಪೂರ್ಣಗೊಳಿಸಬೇಕು. ಮುಂತಾದ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಕೇರಳ ಸ್ಕೂಲ್ ಟೀಚರ್ಸ್ ಅಸೋಸಿಯೇಷನ್ ಕಾಸರಗೋಡು ಉಪಜಿಲ್ಲಾ ಸಮಿತಿಯ ನೇತೃತ್ವದಲ್ಲಿ ಜಿಲ್ಲಾ ಶಿಕ್ಷಣ ಕಚೇರಿಗೆ ಮಾರ್ಚ್ ನಡೆಸಲಾಯಿತು. ಮಾರ್ಚ್ನಲ್ಲಿ ಹಲವಾರು ಮಂದಿ ಭಾಗವಹಿಸಿದ್ದರು. ലോകത്തിന്റെ മാതൃകയാകൂ, ലോകത്തിന്റെ മാതൃകയാകൂ. കേരളത്തിലെ വിദ്യാഭ്യാസം, കേരളത്തിലെ വിദ്യാഭ്യാസം മുന്നോട്ടേക്ക് കുതിക്കുമ്പോൾ ಕೆಎಸ್ಟಿಎ ರಾಜ್ಯ ಕಾರ್ಯದರ್ಶಿ ಕೆ ರಾಘವನ್ ಉದ್ಘಾಟಿಸಿದರು. ആ പരീക്ഷ കഴിഞ്ഞ് ലിസ്റ്റ് ഉണ്ടാക്കി നിരവധി ആളുകളെ ഉള്ള ലിസ്റ്റിനകത്ത് ഇന്റർവ്യൂ നടത്തി. ആ ഇന്റർവ്യൂവിലെല്ലാം നല്ല രീതിയിൽ മെച്ചപ്പെട്ട പ്രകടനം നടത്തിയ അധ്യാപകരെ കേരളത്തിൽ വിദ്യാഭ്യാസ മേഖലയിൽ അധ്യാപകരായി നിയമിച്ചു. അങ്ങനെ പണിയെടുത്തു വരുന്നവരോട് പറയുകയാണ്, പുതിയൊരു നിയമം കൊണ്ടുവരുമ്പോ പറയുക, നിങ്ങൾ ഈ പരീക്ഷയും കൂടി പാസ്സാകണം എന്ന്. ഇത് ഏത് കോത്തായത്തിലെ തീരുമാനമാണ്? അങ്ങനല്ലേ നമ്മൾ പറയാം. നിലവിലുള്ള അധ്യാപകരുടെ അപ്ഡേറ്റ് എന്ന് പറയുന്ന സംഭവമുണ്ട് അല്ലെ? അതിനാണ് നമ്മൾ എല്ലാ മാസവും ക്ലസ്റ്ററിലേക്ക് പോകുന്നത്, എല്ലാ മെയ് മാസവും നമ്മൾ ട്രെയിനിങ്ങിലേക്ക് പോകുന്നത്. നിലവിലുള്ള പാഠ്യപദ്ധതിയിൽ മാറ്റം വരുമ്പോൾ ആ പാഠ്യപദ്ധതിയുടെ വിനിമയത്തിന് ആവശ്യമായിട്ടുള്ള ആ രീതിയിലുള്ള ഒരു ആശയവിനിമയം നടത്തുന്നതിന് വേണ്ടി, അതുപോലെ തന്നെ ഗുണമേന്മ വർദ്ധിപ്പിക്കുന്നതിന് വേണ്ടിയിട്ടുള്ള ചർച്ചകളും അതുപോലെയുള്ള ബൂസ്റ്റിങ്ങും അധ്യാപകർക്ക് കിട്ടും. സ്വാഭാവിക, അത് ഞങ്ങൾ ഇനിയും തയ്യാറാ. പക്ഷെ ഒരു പരീക്ഷ വീണ്ടും എഴുതി ക്വാളിഫിക്കേഷൻ അച്ചീവ് ചെയ്യണമെന്ന് പറയുന്നതിൽ എന്താ അർത്ഥം? ഇതാണ് ഞങ്ങൾ ചോദിക്കുന്നത്. ನಂತರ ನಡೆದ ಸಭೆಯಲ್ಲಿ ಕೆಎಸ್ಟಿಎ ರಾಜ್ಯ ಸಮಿತಿ ಸದಸ್ಯ ಕೆಜೆ ಶೈನ್ ಟೀಚರ್ ಅವರ ವಿರುದ್ಧ ಉಂಟಾದ ಸೈಬರ್ ದಾಳಿಯನ್ನು ಖಂಡಿಸಿ ಪ್ರತಿಭಟಿಸಲಾಯಿತು. ಡಾ ವಿನೋದ್ ಕುಮಾರ್ ಪೆರುಮಳ ಅಧ್ಯಕ್ಷತೆ ವಹಿಸಿದ್ದರು. ಜಿಲ್ಲಾ ಜೊತೆ ಕಾರ್ಯದರ್ಶಿ ಕೆಜಿ ಪ್ರತೀಶ್, ಜಿಲ್ಲಾ ಕಾರ್ಯಕಾರಿ ಸಮಿತಿ ಸದಸ್ಯರಾದ ಎ ಶ್ರೀಕುಮಾರ್, ಇ ವಿನೋದ್ ಕುಮಾರ್, ಎ ಮಾಲತಿ, ಪಿ ಪುಷ್ಪ, ಜಿಲ್ಲಾ ಸಮಿತಿ ಸದಸ್ಯರಾದ ಕೆ ಪ್ರೇಮರಾಜ್, ವಿಜಯ ವಿನ್ಸಿಮೋಳ್, ಸಿಕೆ ಜಗದೀಶ್, ಪಿ ಲಲಿತಕುಮಾರಿ ಎಂಬಿವರು ಮಾತನಾಡಿದರು. ಉಪಜಿಲ್ಲಾ ಕಾರ್ಯದರ್ಶಿ ಎ ಮಧುಸೂದನನ್ ಸ್ವಾಗತಿಸಿ ಉಪಾಧ್ಯಕ್ಷ ಎಂ ಮಣಿಕಂಠನ್ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ ಕಾಸರಗೋಡು.
ಮಂಜೇಶ್ವರಂ ತೌಡುಗೋಳಿ ರಸ್ತೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿ 66ಕ್ಕೆ ಸಂಪರ್ಕ ಕಲ್ಪಿಸುವ ಅಂಗವಾಗಿ ಗೋವಿಂದ ಪೈ ಸರ್ಕಾರಿ ಕಾಲೇಜಿನ ವಿದ್ಯಾರ್ಥಿ ಯೂನಿಯನ್ ಹಾಗೂ ಕಾನೂನು ಕಾಲೇಜು ವಿದ್ಯಾರ್ಥಿಗಳ ನೇತೃತ್ವದಲ್ಲಿ ಏಕದಿನ ಮುನ್ನೆಚ್ಚರಿಕೆ ಧರಣಿ ಹೋರಾಟ ಹಾಗೂ ಸಾರ್ವಜನಿಕ ಸಹಿ ಅಭಿಯಾನ ಆಯೋಜಿಸಲಾಯಿತು. ಜನಪ್ರತಿನಿಧಿಗಳು ಸೇರಿದಂತೆ ನೂರಾರು ಮಂದಿ ಧರಣಿಯಲ್ಲಿ ಭಾಗವಹಿಸಿದ್ದರು. ಮಂಜೇಶ್ವರ ತೌಡುಗೋಳಿ ರಸ್ತೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿ 66ಕ್ಕೆ ಸಂಪರ್ಕ ಕಲ್ಪಿಸುವ ಅಂಗವಾಗಿ ಗೋವಿಂದ ಪೈ ಸರ್ಕಾರಿ ಕಾಲೇಜು ವಿದ್ಯಾರ್ಥಿ ಯೂನಿಯನ್ ಹಾಗೂ ಕಾನೂನು ಕಾಲೇಜು ವಿದ್ಯಾರ್ಥಿಗಳ ನೇತೃತ್ವದಲ್ಲಿ ಏಕದಿನ ಮುನ್ನೆಚ್ಚರಿಕೆ ಧರಣಿ ಹೋರಾಟ ಹಾಗೂ ಸಾರ್ವಜನಿಕ ಸಹಿ ಅಭಿಯಾನ ಆಯೋಜಿಸಲಾಯಿತು. ಕಳೆದ 1.5 ವರ್ಷದಿಂದ ಹಲವು ಬಾರಿ ಪ್ರತಿಭಟನೆ ಬೇಡಿಕೆಗಳಿದ್ದರೂ ಇದುವರೆಗೆ ಯಾವುದೇ ಮಹತ್ವದ ಬದಲಾವಣೆಯಾಗಿಲ್ಲ. ಕೂಡಲೇ ಸಮಸ್ಯೆ ಬಗೆಹರಿಸುವಂತೆ ಆಗ್ರಹಿಸಿ ಪ್ರತಿಭಟನಾ ಸಮಿತಿ ನೇತೃತ್ವದಲ್ಲಿ ಹೈಕೋರ್ಟ್ನಲ್ಲಿ ಮೊಕದ್ದಮೆ ಹೂಡಲಾಗಿತ್ತು. ಸಂಬಂಧಪಟ್ಟ ಇಲಾಖೆಗಳಿಗೆ ಹೈಕೋರ್ಟ್ ಸೂಚನೆ ನೀಡಿದ್ದರೂ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ, ವಿವಿಧ ಸರ್ಕಾರಿ ಇಲಾಖೆ ಅಧಿಕಾರಿಗಳು, ಜನಪ್ರತಿನಿಧಿಗಳು ನಿರಾಕರಣೆ ಧೋರಣೆ ಅನುಸರಿಸುತ್ತಿರುವುದು ವಿಷಾದನೀಯವಾಗಿದೆ ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದರು. ಈ ಹಿನ್ನೆಲೆಯಲ್ಲಿ ಸಮಸ್ಯೆಗೆ ತಕ್ಷಣದ ಪರಿಹಾರಕ್ಕಾಗಿ ಸಾರ್ವಜನಿಕರಿಂದ ಬೆಂಬಲ ಪಡೆಯಲು ಗೋವಿಂದ ಪೈ ಸರ್ಕಾರಿ ಕಾಲೇಜು ವಿದ್ಯಾರ್ಥಿ ಯೂನಿಯನ್ ಹಾಗೂ ಕಾನೂನು ಕಾಲೇಜು ವಿದ್ಯಾರ್ಥಿಗಳ ನೇತೃತ್ವದಲ್ಲಿ ಏಕದಿನ ಮುನ್ನೆಚ್ಚರಿಕೆ ಧರಣಿ ಹೋರಾಟ ಸಹಿ ಅಭಿಯಾನ ಹಮ್ಮಿಕೊಳ್ಳಲಾಯಿತು. ಪ್ರತಿಭಟನೆಯಲ್ಲಿ ಜನಪ್ರತಿನಿಧಿಗಳಾದ ಜೀನ್ ಲೆವಿನ್ ಮೆಂತರೋ, ಮೊಹಮ್ಮದ್ ಸಿದ್ದಿಕ್, ಯಾದವ್ ಬಡಾಜೆ, ಆಯಿಷತ್ ರುಬೀನಾ, ಮುಖಂಡರಾದ KR ಜಯಾನಂದ್, PH ಅಬ್ದುಲ್ಲಾ ಹಮೀದ್, DMK ಮೊಹಮ್ಮದ್, ಅಶ್ವಿನ್ ML, ರಾಮಕೃಷ್ಣ ಕಡಂಬರ್, ಶರೀಫ್ ಪಾವೂರು ಮತ್ತಿತರರು ಪ್ರತಿಭಟನೆಯಲ್ಲಿ ಉಪಸ್ಥಿತರಿದ್ದರು. ಬ್ರಿಡ್ಜ್ಗಳು ಬೇಕು, ಹಾಗೆಯೇ ಫ್ಲೈಓವರ್ಗಳು ಬರಬೇಕು ಅಂತ ಹೇಳುವಂಥದ್ದು ಎಲ್ಲ ನಕ್ಷೆಯನ್ನು ಮಾಡಿಕೊಂಡು ನಾವು ಮೊದಲಿಂದ MLA, MP ಹಾಗೆ ರಾಜ್ಯದ ಮಂತ್ರಿಗಳು ಯಾರಿದ್ದಾರೋ ಅದಕ್ಕೆ ಸಂಬಂಧಪಟ್ಟಂತ ರಾಜ್ಯ ರಸ್ತೆ ಸಾರಿಗೆ ಸಂಬಂಧಪಟ್ಟಂತ ಮಂತ್ರಿಗಳನ್ನು ನಾವು ಭೇಟಿಯಾಗಿದ್ದೇವೆ. ಪ್ರತಿಯೊಬ್ಬರನ್ನು ಭೇಟಿಯಾದ ನಂತರ ಇದು ಆಗಲಿಲ್ಲ ಅಂತ ಹೇಳಿದ ನಂತರ ಮೂರು ಸತಿ ನಾವು ದೆಹಲಿಗೆ ಹೋಗಿದ್ದೇವೆ. ನಾನು ಹೋಗಿದ್ದೇನೆ 3 ಸತಿ. ಒಂದು ಸತಿ ನಾನು ಏನು ಅಂತ ಹೇಳಿದ್ರೆ ಎಲ್ಲರೂ, ನಾನು, ಉಪಾಧ್ಯಕ್ಷರು, ಯಾದವ್ ಸರ್ ಹಾಗೂ ಆದರ್ಶ್ ಮೆಂಬರ್ ನಾವು 4 ಜನ ಸೇರಿಕೊಂಡು ದೆಹಲಿಯಲ್ಲಿ ಹೋದಾಗ 2 ದಿನಗಳ ಕಾಲ ಕಾದಿದ್ದೆವು. ಅಪಾಯಿಂಟ್ಮೆಂಟ್ ತೆಗೆದುಕೊಂಡ ನಂತರ ಸಮೇತ 2 ದಿನಗಳ ಕಾಲ ಕಾದು ಸಿಕ್ಕದಿದ್ದ ನಂತರ ಅಲ್ಲಿಯ ಸಾರಿಗೆ ಸಚಿವರಾದಂತಹ ಶ್ರೀಮಾನ್ ಹರ್ಷ್ ಮಲ್ಹೋತ್ರಾ ಅವರ ಹತ್ರ ನಾವು ಮನವಿಯನ್ನು ಕೊಟ್ಟಿದ್ದೆವು. ಟ್ರಾಫಿಕ್ ಜಾಮ್, ಮಕ್ಕಳ ಸುರಕ್ಷತೆಯ ಸಮಸ್ಯೆ, ಮಹಿಳೆಯರು ಮತ್ತು ವೃದ್ಧರ ದೈನಂದಿನ ಪ್ರಯಾಣದ ತೊಂದರೆಗಳನ್ನು ಉಲ್ಲೇಖಿಸಿ ಜನಸಾಮಾನ್ಯರ ಸಮಸ್ಯೆಗಳನ್ನು ಗಂಭೀರವಾಗಿ ಪರಿಗಣಿಸಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದರು. ಅಬ್ದುಲ್ ರೆಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಬೆಳ್ಳೂರು ಪಂಚಾಯತ್ನಲ್ಲಿ ಆಡಳಿತ ಸಮಿತಿ ಹಾಗೂ ಕೆಲವು ಅಧಿಕಾರಿಗಳ ಸಹಾಯದೊಂದಿಗೆ ನಡೆಸಿದ ಮತದಾರರ ಪಟ್ಟಿ ಅಕ್ರಮವನ್ನು ವಿರೋಧಿಸಿ CPIMನ ನೇತೃತ್ವದಲ್ಲಿ ಬೆಳ್ಳೂರು ಪಂಚಾಯತ್ ಕಚೇರಿಗೆ ಪ್ರತಿಭಟನಾ ಮಾರ್ಚ್ ನಡೆಸಲಾಯಿತು. ಜಿಲ್ಲಾ ಕಾರ್ಯದರ್ಶಿ ಸದಸ್ಯ CG ಮ್ಯಾಥ್ಯೂ ಉದ್ಘಾಟಿಸಿದರು. ಆಡಳಿತ ಸಮಿತಿ ಹಾಗೂ ಕೆಲವು ಅಧಿಕಾರಿಗಳ ಸಹಕಾರದೊಂದಿಗೆ ಬೆಳ್ಳೂರು ಪಂಚಾಯತಿನಲ್ಲಿ ನಡೆಸಿದ ಮತದಾರರ ಪಟ್ಟಿ ಅಕ್ರಮವನ್ನು ವಿರೋಧಿಸಿ CPM ನೇತೃತ್ವದಲ್ಲಿ ಪಂಚಾಯತ್ ಕಚೇರಿಗೆ ಪ್ರತಿಭಟನಾ ಮಾರ್ಚ್ ನಡೆಸಲಾಯಿತು. ಒಂದು ಮನೆಯಲ್ಲಿ 38 ಮತಗಳನ್ನು ನಕಲಿಯಾಗಿ ಸೇರಿಸುವುದು, ಯಾವುದೇ ದಾಖಲೆಗಳಿಲ್ಲದೆ ಮತ್ತೊಂದು ವಾರ್ಡ್ಗೆ ಸಾಮೂಹಿಕವಾಗಿ ಮತಗಳನ್ನು ವರ್ಗಾಯಿಸುವುದು ಹಾಗೂ ಕರ್ನಾಟಕದಿಂದ ಮತಗಳನ್ನು ಸೇರಿಸುವುದನ್ನು ವಿರೋಧಿಸಿ ನಡೆಸಿದ ಪ್ರತಿಭಟನೆಯಲ್ಲಿ ನೂರಾರು ಮಂದಿ ಭಾಗವಹಿಸಿದ್ದರು. ಪ್ರತಿಭಟನಾ ಮಾರ್ಚ್ ಸಲ್ಲಾಪಾಡಿಯಿಂದ ಪ್ರಾರಂಭವಾಯಿತು. ಸಾರ್ವಜನಿಕ ಸಭೆಯನ್ನು ಜಿಲ್ಲಾ ಕಾರ್ಯಕಾರಿ ಸಮಿತಿ ಸದಸ್ಯ CG ಮ್ಯಾಥ್ಯೂ ಉದ್ಘಾಟಿಸಿದರು. ಸ್ಥಳೀಯ ಕಾರ್ಯದರ್ಶಿ KH ಸುಪ್ಪಿ ಅಧ್ಯಕ್ಷತೆ ವಹಿಸಿದರು. ಏರಿಯಾ ಕಾರ್ಯದರ್ಶಿ M ಮಾಧವನ್, P ರವೀಂದ್ರನ್ ಮಾತನಾಡಿದರು. AK ಕುಶಲ ಸ್ವಾಗತಿಸಿ K ಉಷಾ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಅಗೋಳ ಅಯ್ಯಪ್ಪ ಸಂಗಮ ಸರ್ಕಾರದ ಕುತಂತ್ರ ಎಂದು KPCC ಅಧ್ಯಕ್ಷ ಸನ್ನಿ ಜೋಸೆಫ್. ಯುವತಿಯರ ಪ್ರವೇಶದ ಕುರಿತು ಸುಪ್ರೀಂ ಕೋರ್ಟ್ನಲ್ಲಿ ಸಲ್ಲಿಸಲಾದ ಅಫಿಡವಿಟ್ ಅನ್ನು ಹಿಂತೆಗೆದುಕೊಂಡ ನಂತರವಾಗಿದೆ ಅವರು ಸಂಗಮ ನಡೆಸಬೇಕಾದುದು. ಚುನಾವಣೆ ಸಮೀಪಿಸುತ್ತಿರುವಾಗ ನಡೆಸಲಾಗುತ್ತಿರುವ ರಾಜಕೀಯ ನಾಟಕ ಇದು ಎಂದು ಸನ್ನಿ ಜೋಸೆಫ್ ಕಾಸರಗೋಡಿನಲ್ಲಿ ಆರೋಪಿಸಿದ್ದಾರೆ. ഇതിന് യാതൊരു ഉത്തമ ലക്ഷ്യങ്ങളുമില്ല. ഇത് സർക്കാരിൻ്റെ ഒരു കുതന്ത്രം മാത്രമാണ്. ഇവിടെ ശബരിമലയോടും ക്ഷേത്രവിശ്വാസത്തോടുമുള്ള കൂറായിരുന്നെങ്കിൽ ഗവൺമെൻറ് അത് പ്രകടിപ്പിക്കാനുള്ള നിരവധി അവസരങ്ങളുണ്ടായിരുന്നു. ഇപ്പോഴും സുപ്രീം കോടതിയിൽ സർക്കാർ നൽകിയിട്ടുള്ള സത്യവാങ്മൂലം പിൻവലിച്ചിട്ടില്ല. ഒരു തെരഞ്ഞെടുപ്പ് അടുത്തപ്പോഴുള്ള ഒരു രാഷ്ട്രീയ നീക്കം മാത്രമേ ആയിട്ട് ഇതിനെ കാണുന്നുള്ളൂ. നേരത്തെ തന്നെ UDF തന്നെ ആ കാര്യങ്ങൾ വ്യക്തമാക്കിയിട്ടുണ്ട്. ആദ്യം ഞങ്ങൾക്ക് ചോദിക്കാനുള്ളത് സ്വർണ്ണം അവിടെ പോയി എന്നുള്ളതാണ്.
അതിനാദ്യം ഉത്തരം പറയട്ടെ, എന്നിട്ട് ബാക്കി സംഗമം നടത്തട്ടെ. സ്വർണ്ണമീറ്റിട്ടാണോ സംഗമം നടത്തുന്നത്? അതാദ്യം അറിയട്ടെ. ഈ കോൺഗ്രസിന്റെ സോഷ്യൽ മീഡിയ ഹാൻഡിലുകൾക്കെതിരെ ഒരു വിമർശനം വരുന്നിരുന്നു. അതിപ്പോൾ പിരിച്ചുവിടാൻ തീരുമാനിച്ചിട്ടുണ്ടോ? തീരുമാനമുണ്ട്. സോഷ്യൽ മീഡിയ സംബന്ധിച്ച് കാര്യങ്ങൾ പരിശോധിക്കുന്നതിന് KPCC ഒരു ഉപസമിതിയെ നിയോഗിച്ചിട്ടുണ്ട്. അതിന്റെ റിപ്പോർട്ട് വന്നു. ಮಂಜೇಶ್ವರ ಉಪಜಿಲ್ಲಾ ಶಾಸ್ತ್ರಮೇಳದ ಲಾಂಛನ ಬಿಡುಗಡೆ ಕಾರ್ಯಕ್ರಮವು ಶ್ರೀವಾಣಿ ವಿಜಯ ಹೈಯರ್ ಸೆಕೆಂಡರಿ ಶಾಲೆಯಲ್ಲಿ ಆಯೋಜಿಸಲಾಯಿತು. ಶಿಕ್ಷಣಾಧಿಕಾರಿ ಜಾರ್ಜ್ ಕ್ರಾಸ್ತಾ ಬಿಡುಗಡೆಗೊಳಿಸಿದರು. ಅಕ್ಟೋಬರ್ 13-14ರಂದು ನಡೆಯುವ ಮಂಜೇಶ್ವರ ಉಪಜಿಲ್ಲಾ ಮಟ್ಟದ ಶಾಸ್ತ್ರಮೇಳಕ್ಕೆ ಶಾಲಾ ವಿದ್ಯಾರ್ಥಿ ಸೃಜನ್ ಬಿ ತಯಾರಿಸಿದ ಲಾಂಛನವನ್ನು ಉಪಜಿಲ್ಲಾ ಶಿಕ್ಷಣಾಧಿಕಾರಿ ಜಾರ್ಜ್ ಕ್ರಾಸ್ತಾ ಬಿಡುಗಡೆಗೊಳಿಸಿದರು. ಬಹಳ ಅಂದವಾಗಿ ಅದನ್ನು ಎಲ್ಲ ವಿಷಯಗಳು ಒಳಗೊಂಡು ಲೋಗೋವನ್ನು ತಯಾರು ಮಾಡಿದ್ದೇನೆ. ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ. ಇನ್ನು ಮುಂದೆ ನಡೆಯುವಂಥ ಈ ಶಾಸ್ತ್ರ ಮೇಳಕ್ಕೆ ಅದೊಂದು ಏನು ಎಲ್ಲ ಸರ್ಟಿಫಿಕೇಟ್ ಇರ್ಬೋದು, ಎಲ್ಲದರಲ್ಲಿ ಕೂಡ ಆ ಒಂದು ಗುರು ಸೃಜನ್ ಅವರ ಹೆಸರು ಹೇಳುವಂತಾಗ್ತದೆ. ವೇದಿಕೆಯಲ್ಲಿ ಶ್ರೀ ವಾಣಿ ವಿಜಯ ಹೈಯರ್ ಸೆಕೆಂಡರಿ ಪ್ರಾಂಶುಪಾಲರಾದ ವಿಜಯಕುಮಾರ್, ಮುಖ್ಯೋಪಾಧ್ಯಾಯಿನಿ ಕೃಷ್ಣವೇಣಿ, PTA ಅಧ್ಯಕ್ಷ ಅಬ್ದುಲ್ ಮಜೀದ್, ಶ್ರೀವಾಣಿ ವಿಜಯ AUP ಶಾಲಾ ಮುಖ್ಯೋಪಾಧ್ಯಾಯ ಸುಬ್ರಹ್ಮಣ್ಯ ಭಟ್, ಸೈಂಟ್ ಜೋಸೆಫ್ AUP ಶಾಲಾ ಮುಖ್ಯೋಪಾಧ್ಯಾಯಿನಿ ಪುಷ್ಪಾವತಿ, ನಿವೃತ್ತ ಅಧ್ಯಾಪಕರು ಶ್ರೀಪತಿ ರಾವ್, ಚಂದ್ರಶೇಖರ್ ರೈ, PTA ಸದಸ್ಯರು, ವಿವಿಧ ಸಮಿತಿಗಳ ಕಾರ್ಯದರ್ಶಿಗಳು ಉಪಸ್ಥಿತರಿದ್ದರು. ಆಶಾ ಟೀಚರ್ ಸ್ವಾಗತಿಸಿ ನಿರೂಪಿಸಿದರು. ಸ್ಮಿತಾ ಟೀಚರ್ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ, ಕಾಸರಗೋಡ್. ಮುಂಡಪಳ್ಳ ಶ್ರೀ ರಾಜರಾಜೇಶ್ವರಿ ದೇವಸ್ಥಾನದಲ್ಲಿ ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 2ರವರೆಗೆ ನವರಾತ್ರಿ ಮಹೋತ್ಸವ ನಡೆಯಲಿದೆ. ಇದರ ಅಂಗವಾಗಿ ವಿವಿಧ ವೈದಿಕ, ಧಾರ್ಮಿಕ, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಮುಂಡಪಳ್ಳ ಶ್ರೀ ರಾಜರಾಜೇಶ್ವರಿ ದೇವಸ್ಥಾನದಲ್ಲಿ ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 2ರವರೆಗೆ ನವರಾತ್ರಿ ಮಹೋತ್ಸವ ನಡೆಯಲಿದೆ. ದೇಲಂಪಾಡಿ ಗಣೇಶ್ ತಂತ್ರಿಯವರ ನೇತೃತ್ವದಲ್ಲಿ ವಿವಿಧ ವೈದಿಕ ಕಾರ್ಯಕ್ರಮಗಳೊಂದಿಗೆ ವಿಜೃಂಭಣೆಯಿಂದ ನಡೆಯಲಿರುವುದು. ಈ ಸಂದರ್ಭ ಭಜನಾ ಸಂಕೀರ್ತನೆ, ನವರಾತ್ರಿ ಸಂಗೀತೋತ್ಸವ, ಯಕ್ಷನವಾಹ ಹಾಗೂ ಇನ್ನಿತರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸೇವಾ ರೂಪದಲ್ಲಿ ನಡೆಯಲಿರುವುದು. ಆಡಳಿತ ಮುಕ್ತೇಸರರು KK ಶೆಟ್ಟಿ, ಆಡಳಿತ ಮಂಡಳಿ ಹಾಗೂ ಸೇವಾ ಸಮಿತಿಯ ಸಂಪೂರ್ಣ ಸಹಕಾರದೊಂದಿಗೆ ಈ ನವರಾತ್ರಿ ಮಹೋತ್ಸವ ನಡೆಯಲಿದೆ. ಬ್ಯೂರೋ, ಕಾಸರಗೋಡ್. ಮರಾಠಿ ಸಂರಕ್ಷಣಾ ಸಮಿತಿಯ ಆಶ್ರಯದಲ್ಲಿ ಮರಾಠಿ ದಿನ ಆಚರಿಸಲಾಯಿತು. ಬದಿಯಡ್ಕ ಸಮೀಪದ ಪಿಲಾಂಕಟ್ಟೆಯಲ್ಲಿ ನೂತನವಾಗಿ ನಿರ್ಮಿಸಿರುವ ಮರಾಠಿ ಸಭಾಭವನದಲ್ಲಾಗಿತ್ತು ಕಾರ್ಯಕ್ರಮ ಆಯೋಜನೆ. ಬದಿಯಡ್ಕ ಮರಾಠಿ ಸಂರಕ್ಷಣಾ ಸಮಿತಿ ಆಶ್ರಯದಲ್ಲಿ ಮರಾಠಿ ದಿನಾಚರಣೆಯನ್ನು ವಿಸ್ತೃತ ಕಾರ್ಯಕ್ರಮಗಳೊಂದಿಗೆ ಆಚರಿಸಲಾಯಿತು. ಪಿಲಂಗಟ್ಟೆಯಲ್ಲಿ ನೂತನವಾಗಿ ನಿರ್ಮಿಸಿರುವ ಮರಾಠಿ ಸಭಾಭವನದಲ್ಲಾಗಿತ್ತು ಕಾರ್ಯಕ್ರಮ ಆಯೋಜನೆ. ಮಾಜಿ ಸೈನಿಕ ಕೃಷ್ಣ ನಾಯ್ಕ್ ಧ್ವಜಾರೋಹಣ ಮಾಡಿ ಮರಾಠಿ ದಿನಾಚರಣೆಯ ಉದ್ದೇಶವನ್ನು ವಿವರಿಸಿದರು. ನಿವೃತ್ತ DMO ಡಾಕ್ಟರ್ ನಾರಾಯಣ ನಾಯ್ಕ್ ದೀಪ ಬೆಳಗಿಸಿ ಉದ್ಘಾಟಿಸಿದರು. ಮರಾಠಿ ಸಂರಕ್ಷಣಾ ಸಮಿತಿ ರಾಜ್ಯಾಧ್ಯಕ್ಷ ಶ್ಯಾಮ್ ಪ್ರಸಾದ್ ಅಧ್ಯಕ್ಷತೆ ವಹಿಸಿದರು. ನಿವೃತ್ತ SP ಹರಿಶ್ಚಂದ್ರ ನಾಯ್ಕ್, ಸುಬ್ರಾಯ ನಾಯ್ಕ್, ವಿಶ್ವನಾಥ ನಾಯ್ಕ್, ಸೀತಾರಾಮ ನಾಯ್ಕ್, ರಾಮನಾಯ್ಕ್ ಅಡೂರು, ಲಕ್ಷ್ಮಣ ದೇಲಂಬಾಡಿ, ಜಯಶ್ರೀ ಚುಕ್ಕಿನಡ್ಕ, ಗೋಪಾಲ್, ರಾಧಾಕೃಷ್ಣ ನಾಯ್ಕ್ ಪೈಕ, ಹರೀಶ್ ಕುಮಾರ್ ಚೇರಾಲೋ, ನಾರಾಯಣ ನಾಯ್ಕ್, ಪೆರ್ಲಾ ಅಡೂರು, ಬದ್ಯಡ್ಕ, ಚೆಂಗಳ ಪಂಚಾಯತ್ ಪದಾಧಿಕಾರಿಗಳು ಭಾಗವಹಿಸಿದ್ದರು. ಕೇರಳ ಮರಾಠಿ ಅಸೋಸಿಯೇಷನ್ ಕಾರ್ಯದರ್ಶಿ ಬಾಲಕೃಷ್ಣ ನಾಯ್ಕ್ ಸ್ವಾಗತಿಸಿ, ಕೋಶಾಧಿಕಾರಿ ಮಾಹಿಲಾ ನಾಯ್ಕ್ ಧನ್ಯವಾದವಿತ್ತರು. ಚಂದ್ರಶೇಖರ ಏತಡ್ಕ ಬಹುಮಾನ ವಿತರಿಸಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡ್. ಕಾಸರಗೋಡು ಬೇಡಗಂನಲ್ಲಿ ರಾತ್ರಿ ಗಸ್ತು ತಿರುಗುತ್ತಿದ್ದ ಪೊಲೀಸ್ ವಾಹನಕ್ಕೆ ಡಿಕ್ಕಿ ಹೊಡೆದು ಹಳ್ಳಕ್ಕೆ ತಳ್ಳಲಾಗಿದೆ. ಬೇಡಗಂ ಠಾಣೆಯ CPO ರಾಕೇಶ್ ಘಟನೆಯಲ್ಲಿ ಗಾಯಗೊಂಡಿದ್ದಾರೆ. ಘಟನೆಯ ದೃಶ್ಯಗಳು KCN ನ್ಯೂಸ್ಗೆ ಲಭಿಸಿದೆ. ರಾತ್ರಿ ಗಸ್ತು ತಿರುಗುತ್ತಿದ್ದ ಬೇಡಗಂ ಪೊಲೀಸ್ ವಾಹನಕ್ಕೆ ಆಲ್ಟೋ ಕಾರೊಂದು ಡಿಕ್ಕಿ ಹೊಡೆದು ಹಳ್ಳಕ್ಕೆ ಉರುಳಿಸಿದೆ. 4ನೇ ಬಾರಿ ಡಿಕ್ಕಿ ಹೊಡೆದಾಗ ಪೊಲೀಸ್ ವಾಹನ ಹಳ್ಳಕ್ಕೆ ಉರುಳಿದೆ. ಗುರುವಾರ ರಾತ್ರಿ 11:30ರ ಸುಮಾರಿಗೆ ಈ ಘಟನೆ ನಡೆದಿದೆ. ASI ನೇತೃತ್ವದಲ್ಲಿ ಬೇಡಗಂ ಪೊಲೀಸರು ಗಸ್ತು ತಿರುಗುತ್ತಿದ್ದರು. ಪಲ್ಲತ್ತುಂಗಲ್ ಎಂಬ ಸ್ಥಳದಿಂದ ಸಂಶಯಾಸ್ಪದವಾಗಿ ಬರುತ್ತಿದ್ದ ಆಲ್ಟೋ ಕಾರಿಗೆ ಪೊಲೀಸರು ಕೈ ಬೀಸಿದರು, ಆದರೆ ನಿಲ್ಲಿಸಲಿಲ್ಲ. ಪೊಲೀಸರು ಕಾರನ್ನು ಹಿಂಬಾಲಿಸುತ್ತಿದ್ದಂತೆ ಅದು ಕುತ್ತಿಕೋಲ್ ತಲುಪಿ ಬಂದಡ್ಕ ಕಡೆಗೆ ಹೋಗಿ ಮತ್ತೆ ಕುತ್ತಿಕೋಲ್ ತಲುಪಿ ಮತ್ತೆ ಪಲ್ಲತ್ತುಂಗಲ್ ತಲುಪಿತು. ಪ್ರತಿ ಬಾರಿ ಕಾರನ್ನು ಹಿಂದಿಕ್ಕಲು ಪ್ರಯತ್ನಿಸಿದಾಗ ಕಾರು ಪೊಲೀಸ್ ವಾಹನಕ್ಕೆ ಡಿಕ್ಕಿ ಹೊಡೆದು ಪರಾರಿಯಾಗಿದೆ. ಕಾರು ಈ ರೀತಿ ಪೊಲೀಸ್ ವಾಹನಕ್ಕೆ 3 ಬಾರಿ ಡಿಕ್ಕಿ ಹೊಡೆದಿದೆ. ಕಾರು ಪಲ್ಲತ್ತುಂಗಲ್ನಿಂದ ಚುಳ್ಳಿಕ್ಕರ ರಸ್ತೆಯ ಕಡೆಗೆ ತಿರುಗಿ
ಮುಂದೆ ಸಾಗಿದಾಗ ವಿರುದ್ಧ ದಿಕ್ಕಿನಿಂದ ಮತ್ತೊಂದು ವಾಹನ ಬಂದಿತು. ಈ ಸಮಯದಲ್ಲಿ ಪೊಲೀಸ್ ವಾಹನ ಕಾರನ್ನು ಹಿಂದಿಕ್ಕಲು ಪ್ರಯತ್ನಿಸಿತು. ಆದರೆ ಕಾರು ಅದಕ್ಕೆ ಬಲವಾಗಿ ಡಿಕ್ಕಿ ಹೊಡೆದು ಪೊಲೀಸ್ ವಾಹನ ರಸ್ತೆ ಬದಿಯ ಹಳ್ಳಕ್ಕೆ ಬಿದ್ದಿತು. ಘಟನೆಯಲ್ಲಿ ಸಿಪಿಒ ರಾಕೇಶ್ ಅವರ ಮೊಣಕೈ ಗಾಯಗೊಂಡಿದೆ. ಘಟನೆಯ ಎಲ್ಲ ದೃಶ್ಯಗಳು ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಕಾರನ್ನು ಹುಡುಕಲು ಪೊಲೀಸರು ತೀವ್ರ ತನಿಖೆ ಆರಂಭಿಸಿದ್ದಾರೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಮುಳಿಂಜ ಶಾಲೆಯಲ್ಲಿ ಕ್ರೀಡಾ ಉತ್ಸವ ವಿಜೃಂಭಣೆಯಿಂದ ನಡೆಯಿತು. ಕಾಸರಗೋಡು ಜಿಲ್ಲಾ ಪಂಚಾಯತ್ ಸದಸ್ಯ ಗೋಲ್ಡನ್ ರೆಹಮಾನ್ ಉದ್ಘಾಟಿಸಿದರು. ಮುಳಿಂಜ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಾಲಾ ಒಲಿಂಪಿಕ್ಸ್ ವಿವಿಧ ಕ್ರೀಡಾ ಸ್ಪರ್ಧೆಗಳೊಂದಿಗೆ ಗಮನಾರ್ಹವಾಗಿ ನಡೆಯಿತು. ಕಾಸರಗೋಡು ಜಿಲ್ಲಾ ಪಂಚಾಯತ್ ಸದಸ್ಯ ಗೋಲ್ಡನ್ ರೆಹಮಾನ್ ಅವರು ಕ್ರೀಡಾ ಸಚಿವ ಸಾಹಿಲ್ ಅವರಿಗೆ ಶಾಲಾ ಧ್ವಜವನ್ನು ಹಸ್ತಾಂತರಿಸುವ ಮೂಲಕ ಕ್ರೀಡಾಕೂಟವನ್ನು ಉದ್ಘಾಟಿಸಿದರು. ഈ ആവേശത്തോടു കൂടി നിങ്ങളെ കാണുമ്പോൾ വല്ലാത്ത സന്തോഷമാണ്. ടീച്ചർ ഉപ്പ സ്കൂളിലെ സ്പോർട്സ് മീറ്റ് ഉദ്ഘാടനം ചെയ്യുന്ന സമയത്താണ് ടീച്ചർ വിളിക്കുന്നത്. അപ്പം തന്നെ സംബന്ധിച്ചത് നമ്മുടെ സ്കൂളാണ്, നമ്മൾ പഠിച്ച സ്കൂളാണ്. 2025-26 വർഷത്തെ ആനുവൽ സ്പോർട്സ് വളരെ സന്തോഷത്തോടെ ಶಾಲಾ ಪಿಟಿಎ ಪ್ರೆಸಿಡೆಂಟ್ ಇಬ್ರಾಹಿಂ ಹನೀಫಿ, ಎಸ್ಎಸ್ಜಿ ಸದಸ್ಯ ಉಮರ್ ಫಾರೂಕ್ ಶುಭ ಹಾರೈಸಿದರು. ಶಾಲಾ ಮುಖ್ಯೋಪಾಧ್ಯಾಯಿನಿ ಚಿತ್ರಾವತಿ ಚಿಗುರುಪಾದೆ ಸ್ವಾಗತಿಸಿ ಶಿಕ್ಷಕ ಅಬ್ದುಲ್ ಬಶೀರ್ ಧನ್ಯವಾದವಿತ್ತರು. ರಿಯಾಜ್ ಪೆರಿಯಂಗಡಿ ಕಾರ್ಯಕ್ರಮ ನಿರ್ವಹಿಸಿದರು. ನಂತರ ವಿದ್ಯಾರ್ಥಿಗಳ ಮ್ಯಾರಥಾನ್ ಸ್ಪರ್ಧೆ ನಡೆಯಿತು. ಕ್ರೀಡಾಕೂಟದ ನಂತರ ವೈವಿಧ್ಯಮಯ ಸಮಾರೋಪ ಸಮಾರಂಭ ನಡೆಯಿತು. ಮಂಜೇಶ್ವರ ಬಿಆರ್ಸಿ ಬಿಪಿಸಿ ಸುಮಾದೇವಿ, ಶಾಲಾ ಎಂಪಿಟಿಎ ಅಧ್ಯಕ್ಷೆ ಸುಷ್ಮಾ, ಬಿಆರ್ಸಿ ತಜ್ಞ ತರಬೇತುದಾರರಾದ ಬಿಂದ್ಯಾ, ಅನಿತಾ ಎಂಬಿವರು ಉಪಸ್ಥಿತರಿದ್ದರು. ಕ್ರೀಡಾಕೂಟದಲ್ಲಿ ವಿಜೇತರಾದ ಬ್ಲೂ ತಂಡದ ಟ್ರೋಫಿಯನ್ನು ಶಿಕ್ಷಕಿ ಐಶ್ವರ್ಯ ಹಾಗೂ ತಂಡದ ಸದಸ್ಯರು ಹಾಗೂ ರನ್ನರ್ ಅಪ್ ಹಳದಿ ತಂಡದ ಟ್ರೋಫಿಯನ್ನು ತಂಡದ ಕ್ಯಾಪ್ಟನ್ ಶಿಕ್ಷಕಿ ಅನುಕೃಷ್ಣ ಮತ್ತು ತಂಡದ ಸದಸ್ಯರು ಸ್ವೀಕರಿಸಿದರು. ಶಾಲಾ ಮುಖ್ಯೋಪಾಧ್ಯಾಯಿನಿ ಚಿತ್ರಾವತಿ ಚಿಗುರುಪಾದೆ ಹಾಗೂ ಗಣ್ಯರು ವಿತರಿಸಿದರು. ಪಾಲಕರ ಸಮ್ಮುಖದಲ್ಲಿ ಕ್ರೀಡಾಕೂಟದ ವಿಜೇತರಿಗೆ ಕಿರೀಟ ತೊಡಿಸಿ ಪದಕ ಹಾಗೂ ಪ್ರಮಾಣ ಪತ್ರ ನೀಡಿ ಅಭಿನಂದಿಸಲಾಯಿತು. ಶಿಕ್ಷಕಿ ರೇಷ್ಮಾ ನೇತೃತ್ವದಲ್ಲಿ ಬಹುಮಾನ ವಿತರಣಾ ಸಮಾರಂಭ ನಡೆಯಿತು. ಶಿಕ್ಷಕಿ ಜೆಸೀಲಾ ಸ್ವಾಗತಿಸಿ ಧನ್ಯವಾದವಿತ್ತರು. ಶಿಕ್ಷಕಿ ಅನಿತಾ ಕಾರ್ಯಕ್ರಮ ನಿರ್ವಹಿಸಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕುಂಜತ್ತೂರು ಜಿವಿಎಚ್ಎಸ್ ಶಾಲೆಯಲ್ಲಿ ಶಾಲಾ ಕ್ರೀಡಾಕೂಟ ಆಯೋಜಿಸಲಾಯಿತು. ಶಾಲಾ ಪ್ರಾಂಶುಪಾಲೆ ಸುನೀತಾ ಕೆಬಿ ಧ್ವಜಾರೋಹಣ ಮಾಡಿದರು. 2025-26 ಶೈಕ್ಷಣಿಕ ವರ್ಷದ ಜಿವಿಎಚ್ಎಸ್ ಕುಂಜತ್ತೂರು ಶಾಲೆಯ ಪಥಸಂಚಲನ ಮೈದಾನದ ಎಡಭಾಗದಿಂದ ಆರಂಭಗೊಂಡು ಇದೀಗ ನಮ್ಮ ಮುಖ್ಯ ಅತಿಥಿಗಳಿಗೆ ಮತ್ತು ನಮ್ಮ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷರಿಗೆ ಗೌರವವನ್ನು ಸೂಚಿಸುವಂತಹ ಕಾರ್ಯಕ್ರಮ ನಡೀತಾ ಇದೆ. ಎಸ್ಪಿಸಿ ಕಾಸರಗೋಡು ಜಿಲ್ಲೆಯಲ್ಲಿರುವಂತಹ ಎಸ್ಪಿಸಿಯಲ್ಲಿ ಹೆಸರುವಾಸಿ ಮತ್ತು ಶಿಸ್ತುಬದ್ಧವಾದಂತಹ ಎಸ್ಪಿಸಿ ಎನ್ನುವಂತಹ ಹೆಸರಿಗೆ ಪ್ರಾಪ್ತವಾಗಿರುವಂತಹ ಜಿವಿಎಚ್ಎಸ್ ಕುಂಜತ್ತೂರು ಶಾಲೆಯ ಎಸ್ಪಿಸಿ ಯೂನಿಟ್ ಅವರು ಕುಂಜತ್ತೂರು ಜಿವಿಎಚ್ಎಸ್ ಶಾಲೆಯಲ್ಲಿ ಶಾಲಾ ಕ್ರೀಡಾಕೂಟ ಆಯೋಜಿಸಲಾಯಿತು. ಶಾಲಾ ಪ್ರಾಂಶುಪಾಲೆ ಸುನೀತಾ ಕೆಬಿ ಧ್ವಜಾರೋಹಣ ಮಾಡಿದರು. ದೈಹಿಕ ಶಿಕ್ಷಣ ನಿರ್ದೇಶಕ ರಂಜಿತ್ ಕುಮಾರ್ ಎಸ್ಪಿಸಿ ವಿದ್ಯಾರ್ಥಿನಿ ರಶ್ಮಿತರಿಗೆ ಒಲಿಂಪಿಕ್ ಜ್ಯೋತಿಯನ್ನು ಹಸ್ತಾಂತರಿಸುವ ಮೂಲಕ ಉದ್ಘಾಟಿಸಿದರು. ಪಿಟಿಎ ಅಸೋಸಿಯೇಷನ್ ಅಧ್ಯಕ್ಷ ಮುಹಮ್ಮದ್ ಅಶ್ರಫ್, ಪಿಟಿಎ ಸದಸ್ಯರು, ಎಸ್ಎಂಸಿ ಸದಸ್ಯರು, ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದರು. ಕ್ರೀಡಾಕೂಟದ ಭಾಗವಾಗಿ 50 ಮೀಟರ್, 100 ಮೀಟರ್ ಓಟ, ರಿಲೇ ಓಟ, ಸ್ಟ್ಯಾಂಡಿಂಗ್ ಬ್ರಾಡ್ ಜಂಪ್, ಲಾಂಗ್ ಜಂಪ್, ಬಾಲ್ ಥ್ರೋ, ಬಾಲ್ ಕಲೆಕ್ಷನ್ ರೇಸ್ನಂತಹ ವಿವಿಧ ಸ್ಪರ್ಧೆಗಳನ್ನು ನಡೆಸಲಾಯಿತು. 1990 ಸೇರಿದ ನಂತರ ಇವತ್ತಿನವರೆಗೆ ಪ್ರತಿಯೊಂದು ಬ್ಯಾಚಿನಲ್ಲಿರುವಂಥ ಮಕ್ಕಳು ಮಂಗಲ್ಪಾಡಿ ಆಗಿರ್ಬೋದು, ಇಲ್ಲಿ ಆಗಿರ್ಬೋದು, ಯಾವುದೇ ವಿಷಯ ಬಂದರೂ, ಯಾವುದೇ ಮನೆಯಲ್ಲಿ ಎಂಥ ಫಂಕ್ಷನ್ ಇದ್ದರೂ ಆತ್ಮೀಯತೆಯಲ್ಲಿ ಕರೆಯುವಂಥ ಒಬ್ಬರು ಟೀಚರ್. ಯಾಕೆಂತ ಗೊತ್ತಿಲ್ಲ, ನಿಮ್ಮ ಸ್ನೇಹ ಆಗಿರ್ತದೆ ನನ್ನ ಒಂದೊಂದು ಉಸಿರು. ಮಕ್ಕಳೇ, ಜೀವನ ಅಂತ ಹೇಳೋದು ಯಾವ ಕಷ್ಟ ಕಾಲದಲ್ಲಿ ಪ್ರತಿಯೊಬ್ಬರಿಗೆ ಸಹಾಯ ಮಾಡಿಕೊಂಡು ತನ್ನ ಜೀವನವನ್ನು ಮತ್ತೊಬ್ಬರಿಗಾಗಿ ಅರ್ಧವಾಸಿಯಾದರೂ ಕೆಲವು ಸಮಯವನ್ನಾದರೂ ಉಪಯೋಗಿಸುವಂಥದ್ದು ಅದು ಜೀವನ ಆಗಿರ್ತದೆ. ಮಕ್ಕಳೇ, ನಿಮಗೆ ಎಲ್ಲ ವಿಧದ ಶುಭಾಶಯವನ್ನು ಈ ಪ್ರೋಗ್ರಾಮಿಗೆ ನೀಡುತ್ತಾ, ಇನ್ನು ನಾನು ಹೇಳಲಿಕ್ಕಿರೋದನ್ನು ನಂತರ ಕೊನೆಯಲ್ಲಿ ಹೇಳುವ. ಹೆಚ್ಚೇನು ಹೇಳೋದಿಲ್ಲ, ನೀವೆಲ್ಲ ಬಿಸಿನಲ್ಲಿದ್ದೀರಿ. ಏನೇ ಆಗಿದ್ರು ಒಳ್ಳೆಯದಾಗಲಿ ಮಕ್ಕಳೇ,
ಒಳ್ಳೆಯ ಭವಿಷ್ಯ ನಿಮ್ಮದಾಗಲಿ. ಇವತ್ತು ಮತ್ತೊಂದು ಹೇಳ್ತಾ ಇದ್ದೇನೆ, ನಾನು ಇಲ್ಲಿ ನನ್ನ ಓಲ್ಡ್ ಸ್ಟೂಡೆಂಟ್ಸ್ಗಳನ್ನು ಕರೆದಿದ್ದೆ. ಸೈಫಾನ್ ಕುರಿತು ಹೇಳೋದಾದ್ರೆ ಅವನನ್ನು ಕೂಡ ಹಾಗೆ ಪ್ರತಿಯೊಂದು ಹೆಜ್ಜೆಗೂ ಕರೆದುಕೊಂಡು ಹೋಗಿ ನೇಷನಲ್ನವರೆಗೆ ನಾನು ಮುಟ್ಟಿಸಿದೆ. ವಿದ್ಯಾರ್ಥಿಗಳು ಉತ್ಸಾಹದಿಂದ ಭಾಗವಹಿಸಿದ ಈ ಸ್ಪರ್ಧೆಗಳಿಗೆ ದೈಹಿಕ ಶಿಕ್ಷಣ ಶಿಕ್ಷಕಿ ಅನಿತಾ ಪಿಜಿ ಹಾಗೂ ಶಿಕ್ಷಕ ಸುರೇಶ್ ಬಲ್ಲಾಳ್ ನೇತೃತ್ವ ವಹಿಸಿದರು. ಅಬ್ದುಲ್ ರಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೆಎಸ್ಟಿಎ ಎಸ್ಟಿಎಫ್ಐ ಆಶ್ರಯದಲ್ಲಿ ಜಿಲ್ಲಾ ಶಿಕ್ಷಣ ಕಚೇರಿಗೆ ಮಾರ್ಚ್ ಹಾಗೂ ಧರಣಿ. ಕೆಎಸ್ಟಿಎ ರಾಜ್ಯ ಕಾರ್ಯದರ್ಶಿ ಕೆ ರಾಘವನ್ ಅವರಿಂದ ಉದ್ಘಾಟನೆ. ಗೋವಿಂದ ಪೈ ಸರ್ಕಾರಿ ಕಾಲೇಜಿನ ವಿದ್ಯಾರ್ಥಿ ಯೂನಿಯನ್ ಹಾಗೂ ಕಾನೂನು ಕಾಲೇಜು ವಿದ್ಯಾರ್ಥಿಗಳ ನೇತೃತ್ವದಲ್ಲಿ ಏಕದಿನ ಮುನ್ನೆಚ್ಚರಿಕೆ ಧರಣಿ ಹೋರಾಟ ಹಾಗೂ ಸಾರ್ವಜನಿಕ ಸಹಿ ಅಭಿಯಾನ. ಮಂಜೇಶ್ವರಂ ತೌಡುಗೋಳಿ ರಸ್ತೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿ 66ಕ್ಕೆ ಸಂಪರ್ಕ ಕಲ್ಪಿಸುವ ಅಂಗವಾಗಿ ಸಿಪಿಐಎಂನ ನೇತೃತ್ವದಲ್ಲಿ ಬೆಳ್ಳೂರು ಪಂಚಾಯತ್ ಕಚೇರಿಗೆ ಪ್ರತಿಭಟನಾ ಮಾರ್ಚ್. ಬೆಳ್ಳೂರು ಪಂಚಾಯತ್ನಲ್ಲಿ ನಡೆಸಿದ ಮತದಾರರ ಪಟ್ಟಿಯ ಅಕ್ರಮವನ್ನು ವಿರೋಧಿಸಿ. ಅಗೋಳ ಅಯ್ಯಪ್ಪ ಸಂಗಮ ಸರ್ಕಾರದ ಕುತಂತ್ರ, ಕೆಪಿಸಿಸಿ ಅಧ್ಯಕ್ಷ ಸನ್ನಿ ಜೋಸೆಫ್ ಹೇಳಿಕೆ. ಮಂಜೇಶ್ವರ ಉಪಜಿಲ್ಲಾ ಶಾಸ್ತ್ರಮೇಳದ ಲಾಂಛನ ಬಿಡುಗಡೆ ನಡೆಯಿತು ಶ್ರೀ ವಾಣಿ ವಿಜಯ ಹೈಯರ್ ಸೆಕೆಂಡರಿ ಶಾಲೆಯಲ್ಲಿ.